ದಾಸರ ಟಿವಿಯ ಎಲ್ಲ ವೀಕ್ಷಕರಿಗೂ ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಇಂದು ನಮ್ಮ ಮಧ್ಯದಲ್ಲಿ ತಮ್ಮ ಜೀವಿತದ ಸಾಕ್ಷಿಯನ್ನು ಅನುಭವ ಸಾಕ್ಷಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ಸಹೋದರ ನಾಗರಾಜ್ ಅವರಿದ್ದಾರೆ. ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತಿಸುವ. ನಿಮಗೆ ಸ್ವಾಗತ ಬ್ರದರ್. ನಿಮ್ಮ ಊರು ಯಾವುದು ಬ್ರದರ್? ಚಳ್ಳಕೆರೆ. ನೀವು ಹುಟ್ಟಿ ಬೆಳೆದ ಊರು? ಚಳ್ಳಕೆರೆನೇ, ಚಿತ್ರದುರ್ಗ ಡಿಸ್ಟಿಕ್. ಹಾಂ, ಚಿತ್ರದುರ್ಗ ಚಳ್ಳಕೆರೆ ಇದರಲ್ಲಿ. ಓಕೆ, ನಿಮ್ಮ ತಂದೆ ತಾಯಿ ಏನು ಮಾಡ್ತಾಯಿದ್ರು? ನಮ್ಮ ತಂದೆ ಬಂದು ಒಬ್ಬ ಲಾರಿ ಚಾಲಕನು, ಡ್ರೈವರ್ ಆಗಿದ್ದರು. ಡ್ರೈವರ್ ಆಗಿದ್ದಾರೆ. ಹಾಗೆ ತಾಯಿ? ನಮ್ಮ ತಾಯಿ ಒಬ್ಬ ಕೂಲಿ ಕೆಲಸ ಮಾಡ್ತಾರೆ. ನಿಮ್ಮ ತಂದೆಗಳು ಎಷ್ಟು ಜನ ಮಕ್ಕಳು? ನಮ್ಮ ತಂದೆಗೆ 3 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು, ಒಟ್ಟು 4 ಜನ ಮಕ್ಕಳು. 4 ಜನ ಮಕ್ಕಳು. ನಮ್ಮ ತಂದೆಗೆ ಬಂದು ಡಬಲ್ ಫ್ಯಾಮಿಲಿ, 2 ಆಗಿದ್ದಾರೆ. ಹಾಂ. ನಮ್ಮ ತಾಯಿಯವ್ರು ಬಂದು ದೊಡ್ಡ ಹೆಂಡತಿ. ಹಾಂ. ನಮ್ಮ ಚಿಕ್ಕಮ್ಮವ್ರಿಗೆ 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳಿದ್ದಾವೆ. ಹಾಂ. ಓಕೆ, ನಿಮ್ಮ ಒಂದು ಬಾಲ್ಯ ಜೀವಿತ ಸ್ವಲ್ಪ ಹೇಳ್ಬೋದು? ಯಾವ ರೀತಿ? ನಮ್ಮ ಬಾಲ್ಯದ ಜೀವಿತದ ಬಗ್ಗೆ ಹೇಳಬೇಕಂದ್ರೆ, ನಾವು ಒಂದು ಹಿಂದೂ ಮತದಲ್ಲಿ ಹುಟ್ಟಿದಂಥವರಾಗಿದ್ದೇವೆ. ನಮ್ಮ ಜೀವಿತ ಹೇಗಿತ್ತಂದರೆ, ನಮ್ಮ ತಂದೆಗೆ 2 ಮದುವೆ ಆಗಿರೋದ್ರಿಂದ ನಮ್ಮ ತಂದೆ ಹೆಚ್ಚಿನದಾಗಿ ನಮ್ಮ ಚಿಕ್ಕಮ್ಮವರ ಮನೆಯಲ್ಲಿ ಇರ್ತಿದ್ರು. ನಾವು ನಮ್ಮ ತಾಯಿಗೆ ಭಾಳ ಕಷ್ಟಗಳು, ಭಾಳ ಹಿಂಸೆಗಳು ಕೊಡ್ತಿದ್ರು ನಮ್ಮ ತಾಯಿಯವರು. ನಮ್ಮ ತಂದೆಯವರು ಸೇರ್ತಾ ಇರಲಿಲ್ಲ ಜಾಸ್ತಿ. ನಿಮಗೆ ತಾಯಿ ಯಾರು? ನಮ್ಮ ತಂದೆಯವರು ಹಿಂಸೆ ಕೊಡ್ತಾಯಿದ್ರು. ಹಾಗಾಗಿ ನಾವು ಭಾಳ ಕಷ್ಟದಲ್ಲಿ ನಮ್ಮ ತಾಯಿನೇ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕಾಗೋ ಪರಿಸ್ಥಿತಿ ಇತ್ತು. ನಮ್ಮಣ್ಣ ಒಂದು 7th ಸ್ಟ್ಯಾಂಡರ್ಡ್ವರೆಗೂ ಓದಿದರು. ಅಲ್ಲಿಗೂ ನಮ್ಮ ತಾಯಿಯವರು ಭಾಳ ಕಷ್ಟಪಡೋದು ನೋಡಿ ನಮ್ಮ ಅಣ್ಣವರು ಕೂಡ ಓದುವುದನ್ನು ಬಿಟ್ಟು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಮತ್ತು ನಿಮ್ಮ ತಾಯಿ ಮತ್ತು ನಿಮ್ಮ ಇನ್ನೊಂದು ಚಿಕ್ಕಮ್ಮ ಇಬ್ಬರು ಒಂದೇ ಮನೆ ಇರ್ತಿದ್ರೆ? ಬೇರೆ ಬೇರೆ ಮನೆಯಲ್ಲಿದ್ದರು. ಬೇರೆ ಮನೆಯಲ್ಲಿದ್ದರು. ಹಂಗಾಗಿ ನಮ್ಮ ಅಣ್ಣನವರು ನಮ್ಮನ್ನು ಸ್ವಲ್ಪ ಕೂಲಿ ಮಾಡಿ ಸಾಕಿ ನಮ್ಮನ್ನು ಓದಿಸೋಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ದಿನ ಕಾಲಗಳು ಕಳೆದ ನಂತರ ನಾವು ಭಾಳ ಕಷ್ಟ ಆಯ್ತಲ್ಲ, ಹಂಗಾಗಿ ನಾವು ಶಾಲೆಯನ್ನು ಬಿಟ್ಟು ಒಂದು ಡ್ರೈವರ್ ಕೆಲಸವನ್ನು ಕಲೀಲಿಕ್ಕೆ ಹೋದ್ವಿ, ಕೂಲಿ ಕೆಲಸ ಮಾಡಲಿಕ್ಕೆ. ಎಷ್ಟು ಕಲ್ತಿದ್ದೀರಾ ನೀವು? ನಾವು ಈಗ ಡ್ರೈವಿಂಗ್ ಕೆಲಸ ಮಾಡ್ತಿದ್ದೀವಿ. ಅಲ್ಲ, ಶಾಲೆ ಎಷ್ಟು ಹೋಗಿದ್ದೀರಿ? ನಾವು ಒಂದು 10th ಕ್ಲಾಸ್ವರೆಗೂ ಓದಿದ್ದೀವಿ. ಅಲ್ಲಿಗೂ ಮುಂದಕ್ಕೆ ಓದಿಸ್ಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. ನಮ್ಮ ಅಣ್ಣನವ್ರ ಕೈಲಿ, ನಮ್ಮ ತಾಯಿಯವ್ರ ಕೈಲೂ ಭಾಳ ಕಷ್ಟ ಸಮಯಗಳಿದ್ದು. ಹಂಗಾಗಿ ನಾವು ಬಿಟ್ಟು ಕೂಲಿ ಕೆಲಸಕ್ಕೆ ಸೇರಿಕೊಂಡ್ವಿ. ನಮ್ಮ ತಮ್ಮನವರು ಸಹ ಹಿಂಗೆ ನಾವು ಸಣ್ಣ ಮಕ್ಕಳು ಇರುವ ಸಮಯದಲ್ಲಿ, ನಾವು SLC ಓದೋ ಸಮಯದಲ್ಲಿ ಅವು ಭಾಳ ಪರಿಸ್ಥಿತಿಗಳು ಭಾಳ ಕಷ್ಟಕರವಾಗಿದ್ದು. ಯಾಕಂದ್ರೆ ನಮ್ಮ ತಂದೆ ಕೂಡ ತೀರೋದ್ರು. ಸುಮಾರು ಈಗ ಒಂದು 30 ವರ್ಷದ ಕೆಳಗಡೆ ನಮ್ಮ ತಂದೆಯವರು ತೀರೋದ್ರು. ನಮ್ಮನ್ನ ಚಿಕ್ಕ ಮಕ್ಕಳಿದ್ವಿ. ನಾವು ಜೀವನ ಮಾಡೋದು ತುಂಬ ಕಷ್ಟವಾಯಿತು. ನಾನು ಕೂಡ SLC ಮುಗಿಸ್ಬಿಟ್ಟು ನಾನು ಒಂದು ಕೂಲಿ ಕೆಲಸಕ್ಕೆ ಹೋದೆ. ಅಲ್ಲಿಂದ ಒಂದು ಡ್ರೈವರ್ ಕೆಲಸ ಕಲಿತು ನನ್ನ ತಮ್ಮನ್ನ, ನಮ್ಮ ತಾಯಿಯವರಿಗೆ, ನಮ್ಮ ಅಣ್ಣವರಿಗೆ ಸ್ವಲ್ಪ ಆಸರಾಗಿ ದುಡಿಯೋದಕ್ಕೆ ಮಾಡಿದೆ. ಅಂದರೆ ಅಲ್ಲಿಂದ ನಮ್ಮ ಚಿಕ್ಕಮ್ಮನವರಿದ್ದು ನಮಗೆ, ನಮ್ಮ ತಂದೆಯವರು ತೀರೋದ್ರು ಕೂಡ ನಮ್ಮ ಚಿಕ್ಕಮ್ಮವರು ನಮಗೆ ಭಾಳ ಒಂದು ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಂಥ ಸಮಯಗಳಲ್ಲಿ ನಾವು ಏನು ಮಾಡೋದು ಹೆಂಗೆ ಅಂತ ಭಾಳ ಹಿಂಸೆಗಳಲ್ಲಿ ಬೆಳೀತಾ ಇದ್ವಿ. ಏನು ಮಾಡ್ತಾಯಿದ್ರು ಅವರು? ಮಾಟ ಮಂತ್ರಗಳು ಇಂಥದ್ರೆಲ್ಲ ಅವ್ರು ತೊಡಗಿದ್ರು. ನಮಗೆ ಮಾಟ ಮಾಡಿಸೋದು, ನಾವು ಮುಂದೆ ಬರ್ದಂಗೆ ಇರೋದು, ಮತ್ತು ನಾವೇನಾದರೂ ಕೆಲಸಗಳಿಗೆ ಹೋದರೆ ಅಲ್ಲಿ ಅಡ್ಡಿ ಆತಂಕಗಳುಂಟಾಗಿ ಮಾಡೋದು. ಇಂಥ ಸಮಯಗಳಲ್ಲಿ ನಮಗೆ ಒಬ್ಬ ಸಹೋದರನಾಗಿರ್ತಕ್ಕಂಥ ನಮ್ಮ ಚಿಕ್ಕಮ್ಮನ ಮಗನೇ ಆಗಿರ್ತಕ್ಕಂಥ ನಮ್ಮ ತಮ್ಮನಾಗಿರ್ತಕ್ಕಂಥವ್ರು ನಮಗಿನ ಮುಂದೆ ದೇವರು ಯೇಸು ಸ್ವಾಮಿನ ಕಂಡುಕೊಂಡಿದ್ರು. ಅಂದರೆ ನಿಮ್ಮ ತಂದೆ ಎರಡನೇ ಹೆಂಡತಿ ಮಗ ಅವನು ಯೇಸು ಸ್ವಾಮಿನ ಕಂಡುಕೊಂಡಿದ್ದ. ಅವ್ರ ಮುಖಾಂತರ ನಮಗೆ ಸುವಾರ್ತೆ ಸಾರಿದ್ರು ಅವರು. ನಾವು ಒಂದು ದೇವರಲ್ಲಿ ಪೂಜೆ ಮಾಡತಕ್ಕಂಥ ಒಂದು ಶಿಸ್ತುಬದ್ಧತೆಯಲ್ಲಿ ಬೆಳೆದಂಥವ್ರು ನಾವು. ಯೇಸು ಸ್ವಾಮಿ ಅಂದರೆ ನಾನು ಭಾಳ ಅಪೋಸ್ ಮಾಡ್ತಿದ್ದೆ. ನಮ್ಮ ದೇವರಿಗಿಂತ ದೇವರಲ್ಲ ಯೇಸು ಸ್ವಾಮಿ, ಇಷ್ಟೊಂದು ನಿಯತ್ತಾಗಿ ಪರಿಶುದ್ಧವಾಗಿ ಪೂಜೆ ಪುನಸ್ಕಾರಗಳು ಮಾಡ್ಕೊತ ಬರ್ತಕ್ಕಂಥ ನಾವು ಯಾರೋ ಎಂದೋ ಪಾರಿನ ದೇವ್ರನ್ನ ಪೂಜಿಸೋಕ್ಕೆ ನಾವು ಇಷ್ಟಪಡಲ್ಲ. ಅದು ಯೇಸು ಸ್ವಾಮಿ ಅಂದರೆ ಯಾರು ಏನಂತ ನನಗೆ ಗೊತ್ತಿರಲಿಲ್ಲ. ಅಂಥ ಸಮಯಗಳಲ್ಲಿ ಅವರು ಒಂದು ತಿಂಗಳಾಯಿತು, 2 ತಿಂಗಳಾಯ್ತು, ಹಿಂಗೆ ದಿನ ಸುವಾರ್ತೆ ಸಾರ್ತಾ ಬಂದರು. ನಮಗೂ ಏನು ದೇವರೊಂದು ಕಾರ್ಯ ಮಾಡಿದಂಗೆ ಆಯ್ತಪ್ಪ, ನೋಡೋಣ, ಇಷ್ಟು ದೇವರುಗಳಿದ್ದಾವೆ, ಇಷ್ಟು ದೇವರುಗಳಿಗೆಲ್ಲ ಪೂಜೆ ಮಾಡಿದ್ವಿ ನಾವು, ಏನು ಸಹ ನಮಗೆ ಉಪಯೋಗ ಆಗಲಿಲ್ಲ. ನೋಡೋಣ ಯೇಸು ಸ್ವಾಮಿ ಅಂತೀರಿ, ಅವ್ರಿಗೂ ನಾವು ನೋಡೋಣ ಬರ್ತೀವಿ ಯೇಸು ಸ್ವಾಮಿಗೆ, ನೋಡೋಣ ಆ ದೇವರಿಂದ ಏನು ಸಾಧ್ಯತೆ ಇದೆಯೋ ಅಂತ ನಾವು ಯೇಸು ಸ್ವಾಮಿ ನಮ್ಮ ತಮ್ಮನ ಮಾತು ಕೇಳಿ ನಾವು ಒಂದು ಸಭೆಗೆ ಬಂದ್ವಿ, ಎಂಡ್ ಟೈಮ್ ಸಭೆಗೆ ಬಂದಾಗ ನಾವು ಸುಮಾರು 1 ವರ್ಷದ ಕಾಲ ಯೇಸು ಸ್ವಾಮಿನ ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮನಸ್ಪೂರ್ವಕವಾಗಿ, ದೇವರೇ, ನಮ್ಮ ಕಷ್ಟಗಳು, ನಮ್ಮ ಪರಿಸ್ಥಿತಿಗಳು ಇದ್ದಾವೆ, ನೀನೇ ನಮ್ಮನ್ನು ನಡೆಸುವಂಥ ದೇವರು. ಅನೇಕ ಜನಗಳು ಹೇಳ್ತಿದ್ದಾರೆ ನಿನ್ನ ಬಗ್ಗೆ, ಯೇಸು ಸ್ವಾಮಿ ನಂಬ್ಕೊಳ್ಳಿ,
ನಿಮಗೆ ಏನೇ ಕಷ್ಟಗಳಿರಲಿ ಸಮಸ್ಯೆಗಳಿರಲಿ ಅವು ಪರಿಹಾರ ಆಗ್ತಾವಂತ ಹೇಳ್ತಿದ್ದಾರೆ ಅಂತ ನಾವು ಯೇಸು ಸ್ವಾಮಿನ ಹಂಗೆ ಆರಾಧನೆ ಮಾಡೋಕ್ಕೆ ಬಂದ್ವಿ. ಆವಾಗ ದೇವರು ನಮ್ಮ ಅನೇಕ ಕಷ್ಟಗಳು ತೊಂದರೆಗಳು ಒಂದೊಂದಾಗಿ ಬಿಡುಗಡೆ ಆಗ್ತಾ ಬಂದು ನಮಗಿರೋಂಥ ಮಾಟ ಮಂತ್ರಗಳಾಗಿರಲಿ. ಓಕೆ, ಈಗ ನಿಮ್ಮ ಚಿಕ್ಕಮ್ಮನ ಮಗ ಅಂದರೆ ನಿಮ್ಮ ತಂದೆ ಎರಡನೇ ಹೆಂಡತಿಯ ಮಗ ರಕ್ಷಣೆ ಹೊಂದಿದ್ರು. ಇವರು ನಿಮ್ಮ ಅವರ ತಾಯಿ ಅಂದರೆ ನಿಮ್ಮ ಚಿಕ್ಕಮ್ಮ ಅವ್ರ ಕಂಡುಕೊಂಡಿದ್ರ? ಇಲ್ಲ, ಅವ್ರು ಯಾರೂ ಇಲ್ಲ. ನಮ್ಮ ಚಿಕ್ಕಮ್ಮವ್ರ ಫ್ಯಾಮಿಲಿಯಲ್ಲಿ ಯಾರೂ ರಕ್ಷಣೆ ಹೊಂದಿಲ್ಲ. ಅವನೊಬ್ಬನೇ ರಕ್ಷಣೆ ಹೊಂದಿರೋದು. ಅವನೊಬ್ಬನೇ ರಕ್ಷಣೆ. ಅವರು ಯಾವ ರೀತಿ ಕಂಡುಕೊಂಡಂತ ನಿಮಗೇನೋ ಗೊತ್ತಾ? ಅವ್ರಿಗೆ ಹೇಗೆ ಸುವಾರ್ತೆ ಸಿಕ್ಕಿತ್ತು? ಅವರಿಗೆ ಹೇಗೆ ಸುವಾರ್ತೆ ಸಿಕ್ಕಿತ್ತಂದರೆ, ನಮ್ಮ ತಮ್ಮನಾಗಿರೋದು ನಮಗಿನ್ನ ಮುಂಚೆಲೇ ಮ್ಯಾರೇಜ್ ಆದರು. ಅವರು ಹಾಸನದಲ್ಲಿ ಮ್ಯಾರೇಜ್ ಆದರು. ಅವನು ಮದುವೆ ಆಗಿರತಕ್ಕಂಥ ಹುಡುಗಿ ಅಲ್ಲಿ ರಕ್ಷಣೆ ಹೊಂದಿದ್ರು. ಅವರು ಹಾಸನದಲ್ಲಿ ಅವರು ರಕ್ಷಣೆ ಹೊಂದಿರೋದ್ರಿಂದ ಆ ಮನೆಯವರು ಇವನಿಗೆ ಸುವಾರ್ತೆ ಹೇಳಿದರು, ನನ್ನ ತಮ್ಮನಿಗೆ. ಹಂಗಾಗಿ ಅವನು ರಕ್ಷಣೆ ಸುಮಾರು 1 ವರ್ಷಗಳ ಕಾಲ ಅಲ್ಲೇ ಹೋಗ್ತಾ ಬರ್ತಾ ಇದ್ದು ಅವ್ರ ಮದುವೆ ಅಂದರೆ ಅಕ್ಕನ ಮಗಳೇ ಮದುವೆ ಆಗಿದ್ದು. ಅವರು ರಕ್ಷಣೆ ಹೊಂದಿದ್ರಲ್ಲ, ಇವನಿಗೆ ಸುವಾರ್ತೆ ಹೇಳಿ ಮತ್ತು ದೇವ್ರ ಕಡೆ ತಿರುಗ್ಕೊಂಡ ಮೇಲೆ ಮದುವೆ ಆದರು ಅವರು. ಇವನು ಅನೇಕ ಸಮಸ್ಯೆಗಳು ಇದ್ದಂತಾನೆ ಇವನು ಒಂದು ಸಮಸ್ಯೆಗಳು ಬಿಡುಗಡಾದ್ಮೇಲೆ ಅಲ್ಲೇ ರಕ್ಷಣೆ ಹೊಂದಿದ, ಅಲ್ಲೇ ಅವ್ರ ಮದುವೆ ಆದ. ರಕ್ಷಣೆ ಹೊಂದಿದ ಮೇಲೆ ಮತ್ತೆ ಮದುವೆ ಆದ. ರಕ್ಷಣೆ ಹೊಂದಿದ ಮೇಲೇ ಮದುವೆ ಆದ. ಓಕೆ. ಆಗ ಅವನು ಹೇಳ್ದ, ನೋಡಪ್ಪ ನಂದು ಹಿಂಗೆ ಇತ್ತು ಜೀವನ, ನನ್ನ ಜೀವನನೂ ಈ ಥರ ಭಾಳ ಮೋಸಕರವಾಗಿತ್ತು. ನಾನು ಹಿಂಗೆ ಮದುವೆ ಆಗೋ ಅಂತ ನಮ್ಮ ಮನೆಯವರು ರಕ್ಷಣೆ ಹೊಂದಿದ್ರು. ಅವರು ನನಗೆ ಹೇಳಿದ್ರು, ಹಿಂಗೆ ನೋಡಪ್ಪ ಹಿಂಗೆ ರಕ್ಷಣೆ ಹೊಂದು ಯೇಸು ಸ್ವಾಮಿನ ಕಂಡ್ಕ, ಹಂಗಾದ್ರೆ ನಾನು ನಿನ್ನ ಮದುವೆ ಆಗ್ತೀನಿ. ಯಾಕಂದರೆ ಸತ್ಯವಾದ ದೇವರು ಯೇಸು ಸ್ವಾಮಿ ಕಷ್ಟಗಳು, ಕಣ್ಣೀರುಗಳು, ಬಾಧೆಗಳು, ಸಮಸ್ಯೆಗಳು ನಿಮಗೆ ಏನೇ ಇರಲಿ ನಿನ್ನ ಬಿಡುಗಡೆ ಮಾಡುವಂಥ ದೇವರು. ಈ ಲೋಕದಲ್ಲಿ ಎಷ್ಟೋ ದೇವರುಗಳಿದ್ದಾರೆ, ನಾವು ಎಷ್ಟೋ ದೇವರುಗಳಿಗೆ ಹೋಗಿದ್ದೀವಿ. ಆದರೆ ಯಾವುದರಿಂದ ನಮಗೆ ಒಂದು ಸಂತೋಷ, ಸಮಾಧಾನ, ನೆಮ್ಮದಿ ಸಿಗಲಿಲ್ಲ. ನೀನು ತಿಳ್ಕೊ ದೇವ್ರನ್ನ. ನನ್ನ ಮದುವೆ ಆಗ್ಬೇಕಂದ್ರೆ ನೀನು ಈ ರಕ್ಷಣೆ ಮಾರ್ಗಕ್ಕೆ ಬರಬೇಕು. ನೀನು ಒಬ್ಬ ಮನುಷ್ಯನಾದರೆ ನಾನು ನಿನ್ನ ಮದುವೆ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ. ಯಾಕಂದರೆ ನಮ್ಮಿಬ್ಬರ ಜೀವನವೂ ಒಂದು ಸುಂದರವಾಗಿರ್ಬೇಕಂತ ನಾನು ಭಾವಿಸ್ತೀನಿ. ಹಂಗಾಗಿ ನೀನು ರಕ್ಷಣೆ ಮಾರ್ಗಕ್ಕೆ ಬಾ ಅಂತಂದರು. ಆಗ ಅವನು ಒಂದು ರಕ್ಷಣೆ ಮಾರ್ಗಕ್ಕೆ ಹೋದ, ಯೇಸು ಸ್ವಾಮಿನ ಕಂಡುಕೊಂಡ, ಒಂದು ಸುಂದರವಾದ ಜೀವಿತವನ್ನು ಜೀವಿಸ್ತಿದ್ದಾನೆ. ಅವನು ಜೀವಿಸಿದ ಅವನು ಯೇಸು ಸ್ವಾಮಿಯಲ್ಲಿ ಅನುಭವ ಪಟ್ಟ ಮೇಲೆ ನಮಗೆ ಸುವಾರ್ತೆ ಸಾರಕ್ಕೆ ಬಂದ. ಯಾಕಂದರೆ ನಾವು ಕಷ್ಟ ಕಾಲಗಳಲ್ಲಿದ್ದಾಗ ಸುವಾರ್ತೆ ಸಾರಕ್ಕೆ ಬಂದ. ಓಕೆ, ನಿಮಗೆ ಏನಾದರೂ ಕುಡಿಯುವಂಥ ಅಭ್ಯಾಸ ಏನಾದರೂ ಇತ್ತಾ? ನಾವೊಬ್ಬ ಲಾರಿ ಡ್ರೈವರ್ ಅಂದಮೇಲೆ ಪ್ರತಿಯೊಂದು ಅಭ್ಯಾಸ ಲಾರಿ ಡ್ರೈವರ್ಗಿರುತ್ತೆ. ಪ್ರತಿಯೊಬ್ಬ ಅದಕ್ಕೂ ಅಭ್ಯಾಸ ಇರಬೇಕು. ಯಾಕಂತ ನಾವು ರಾತ್ರಿ ಆಗಲಿ ಸಾವಿರಾರು ಕಿಲೋಮೀಟ್ರ್ ಜರ್ನಿ ಮಾಡ್ತಿರ್ತೀವಿ. ಕುಡಿದಿದ್ರೆ ನಮಗೆ ನಿದ್ದೆಗಟ್ಟಕ್ಕಾಗಲ್ಲ. ಇದು ಬೀಡಿ ಸಿಗರೇಟ್ ಸೇದಿದ್ರೆ ಗಾಡಿ ಓಡ್ಸೋಕ್ಕಾಗಲ್ಲ. ತಂಬಾಕು ಎನಿವನ್ ಪ್ರತಿಯೊಂದು ಚಟನೂ ಡ್ರೈವರ್ಗಿರುತ್ತೆ. ಅಂಥದ್ರಿಂದ ನಮ್ಮ ತಮ್ಮ ರಕ್ಷಣೆ ಒಂದು ಮಾರ್ಗಕ್ಕೆ ಬಂದಮೇಲೆ, ನೋಡಪ್ಪ ನಿನ್ನ ಜೀವಿತ ಭಾಳ ಮೋಸಕರವಾಗಿದೆ. ಕುಡಿಯುವುದು ಮತ್ತು ಇದು ಬೀಡಿ ಸಿಗರೇಟ್ ಸೇದುವುದು, ತಂಬಾಕು ಹಾಕುವುದು ಮತ್ತು ಇವು ಅನೇಕ ಕೆಟ್ಟ ಕಾರ್ಯಗಳು ಮಾಡುವುದು, ದೇವರ ನೀನು ಬಹಳ ನರಕ ಅನುಭವಿಸ್ಬೇಕಾಗುತ್ತೆ. ಅವನು ಹೇಳ್ದ, ಫಸ್ಟ್ ಆಫ್ ಆಲ್ ನೋಡಪ್ಪ, ಒಂದು ಸ್ವರ್ಗ ಇದೆ, ಒಂದು ನರಕ ಇದೆ. ನಾವು ಯೇಸು ಸ್ವಾಮಿನ ಕಂಡುಕೊಂಡ್ರೆ ಮಾತ್ರ ಸ್ವರ್ಗಕ್ಕೆ ಹೋಗೋಕ್ಕೆ ನಮ್ಮಿಂದ ಸಾಧ್ಯ. ಇಲ್ಲಾಂದರೆ ನಿತ್ಯ ನರಕದಲ್ಲಿ ಬಿದ್ದು ನಾವು ಗೋಳಾಡಬೇಕಾಗುತ್ತೆ. ಯೇಸು ಸ್ವಾಮಿನ ಕಂಡ್ಕ, ಯೇಸು ಸ್ವಾಮಿ ನೀನಿರುವಂಥ ಎಲ್ಲ ಚಟ್ಟಗಳನ್ನು ಬಿಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಅಂತಂದರು. ನಾವಾಗ ಹೌದಾ ಅಂತೇಳಿ ತಿಳ್ಕೊಂಡ್ವಿ. ಆಯಿತು ನೋಡೋಣ, ನಾವು ಒಬ್ಬ ಮನುಷ್ಯನಾದರೆ ಸಾಕಲ್ಲ, ಯಾವ ದೇವರಾದರೆ ನಾವು ಮನುಷ್ಯರಾದರೆ ಸಾಕಲ್ಲ ಅಂತೇಳಿ, ಆಯಿತು ನಾನು ಯೇಸು ಸ್ವಾಮಿನ ಕಂಡ್ಕೊಳ್ತೀನಿ. ಯೇಸು ಸ್ವಾಮಿ ನಾನು ಬಿಡುಗಡೆ ಮಾಡಿ ನನ್ನ ಸಂಸಾರವನ್ನು, ನನ್ನ ಕುಟುಂಬವನ್ನು ಚೆನ್ನಾಗಿಟ್ಟರೆ ಸಾಕಂತೇಳಿ ಆವಾಗ ನಮ್ಮ ತಮ್ಮನ ಹತ್ರ ಮಾತಾಡಿದೆ. ನಮ್ಮ ತಮ್ಮ ಆಮೇಲೆ ನಾವು ಚರ್ಚಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಮಗೆ ಮದುವೆ ಆಗಿತ್ತಾ? ಮದುವೆ ಆಗಿತ್ತು. ಮದುವೆ ಆಗಿ 1 ವರ್ಷ ಆಗಿತ್ತು ನನಗೆ. ಮದುವೆ ಆಗಿ 1 ವರ್ಷ ಆಗಿತ್ತು. ಬಂದ್ವಿ. ಈಗ ನಾವು ರಕ್ಷಣೆ ಹೊಂದಿ 19 ವರ್ಷ ಆಯಿತು. ರಕ್ಷಣೆ ಹೊಂದಿ 19 ವರ್ಷದಿಂದ ನಮ್ಮ ರಕ್ಷಣೆ ಹೊಂದಿದ ದಿನದಿಂದ ದೇವರು ಅನೇಕ ಕಷ್ಟಗಳು, ಬಾಧೆಗಳು ಬಂದು ಅವನ್ನೆಲ್ಲ ನಮ್ಮಿಂದ ಬಿಡುಗಡೆ ಮಾಡ್ದ ದೇವರು. ಇವತ್ತಿನ ದಿವಸ ಒಬ್ಬ ಮನುಷ್ಯನಾಗಿ ಜೀವಿಸ್ಲಿಕ್ಕಾಗಿ ಸಹಾಯ ಮಾಡ್ದ. ನನಗೆ 3 ಜನ ಮಕ್ಕಳು. 3 ಜನ ಮಕ್ಕಳಲ್ಲಿ ಒಂದು ಗಂಡು ಮಗು, 2 ಹೆಣ್ಮಕ್ಳು. ಗಂಡು ಮಗುಗೆ ಬಂದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅವನಿಗೆ ಶುಗರ್ ಸ್ಟಾರ್ಟ್ ಆಯಿತು. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಶುಗರ್ ಸ್ಟಾರ್ಟ್ ಆಯಿತು. 6 ವರ್ಷ ಮಗು ಇದ್ದಂಗೆ ಅವನಿಗೆ ಶುಗರ್ ಬಂತು. ನಾವು ಅನೇಕ ಜನ ಅನ್ನಕ್ಕೆ ಸ್ಟಾರ್ಟ್ ಮಾಡಿ, ನೋಡಪ್ಪ ನೀನು ಯೇಸು ಸ್ವಾಮಿ ಮಗ ಅಂತ್ಯ ಹಿಂಗಂದರು. ಆದರೆ ನಾನಂದೆ, ನನ್ನ ದೇವರು ಸರ್ವಶಕ್ತನು, ಯೇಸು ಸ್ವಾಮಿಯಿಂದ ಎಲ್ಲ ಸಾಧ್ಯವು. ನಾವು ಯಾವಾಗ ನಿಂದನೆಗಳನ್ನು ಜಯಿಸುತ್ತೀವೋ ಆವಾಗಲೇ ನಾವು ದೇವ್ರ ಮಕ್ಕಳನ್ನ ಅನಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ನಾನು ಅನೇಕ ಅನ್ಯ ಜನಗಳಿಗೆ ಹೇಳಿದೆ. ನಮಗೆ ಎಲ್ಲ ಸುಖ ಸಂತೋಷಗಳು ವೈಭವ ಕೊಟ್ಟರೆ ನಾವು ದೇವ್ರನ್ನ ಆರಾಧಿಸೋದಲ್ಲ. ಕಷ್ಟಗಳು, ಕಣ್ಣೀರುಗಳು, ಬಾಧೆಗಳು, ಸಮಸ್ಯೆಗಳು ಇದ್ದಾಗಲೇ ದೇವರನ್ನು ಆರಾಧಿಸಿದರೆ
ಆವಾಗ ನಾವು ಏನಂತ ದೇವ್ರಿಗೆ ನಮಗೆ ಗೊತ್ತಾಗೋದು, ನಮ್ಗೆ ದೇವ್ರ ಪ್ರೀತಿ ನಮ್ಮಲ್ಲಿ ಏನನ್ನೋದು ಗೊತ್ತಾಗೋದಂತ ನಾನು ಅನ್ಯ ಜನಗಳಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ, ಅನೇಕ ಹೊರಗಡೆ ಇರೋ ಜನಗಳಿಗೆ. ಮತ್ತು ಒಂದು ಹೆಣ್ಮಗು ಆಯಿತು. ಹೆಣ್ಮಗು ದೇವ್ರ ದಯದಿಂದ ಚೆನ್ನಾಗಿತ್ತು. ಒಂದು 7th ಸ್ಟ್ಯಾಂಡರ್ಡ್ ಒಳಗೆ ಚೆನ್ನಾಗಿತ್ತು. 7th ಆದಮೇಲೆ 8th ಸ್ಟ್ಯಾಂಡರ್ಡ್, ಹೋದ ವರ್ಷ 8th ಸ್ಟ್ಯಾಂಡರ್ಡು. ಕಾಲುಗಳು ಸ್ವಲ್ಪ ನಡೀಲಿಕ್ಕೆ ತೊಂದರೆ ಆಯಿತು. ಆಗಲೂ ಜನ ಏನಪ್ಪ ಹಿಂಗೆ ನಿಮ್ಮ ದೇವರು ಅವಾಗ ಮಾಡ್ತಾರೆ, ಹಿಂಗೆ ಮಾಡಿ ಆಯಿತು. ನಮ್ಮ ದೇವರು ಎಲ್ಲದೂ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರನ್ನು ಪರೀಕ್ಷೆ ಮಾಡಬಹುದು ಅಂತ ದೇವರು ಬೈಬಲಲ್ಲಿ ವಾಕ್ಯಗಳಲ್ಲೇ ಇದೆ. ಪರೀಕ್ಷೆ ಮಾಡಬೇಡ್ರಿ, ನಾನು ಎಲ್ಲದಕ್ಕೂ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಆದರೆ ಅವು ನಿಮ್ಮ ಮಕ್ಕಳು ಚೆನ್ನಾಗಿ ಆಗೋದು ಬಿಡೋದು ಪ್ರಶ್ನೆ ಅಲ್ಲ. ನೀವು ನಿತ್ಯವಾದ ಪರಿಶುದ್ಧವಾದ ಪರಲೋಕಕ್ಕೆ ಹೋಗುವುದು ಅಂಥೇಳಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನೀವು ಈ ಲೋಕದ ವೈಭೋಗಗಳು ಮತ್ತು ಈ ಲೋಕದ ಆಸೆ ಆಕಾಂಕ್ಷೆಗಳನ್ನು ಇಚ್ಛೆ ಪಡಬೇಡ್ರಿ. ದೇವರ ಒಂದು ಮಹಿಮೆಯನ್ನು ಕಂಡ್ರಿ, ಪರಲೋಕಕ್ಕೆ ಹೋಗುವ ದಾರಿಯನ್ನು ಕಂಡುಕೊಳ್ಳಿ ಅಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಹಂಗಾಗಿ ನಾನು ನನ್ನ ಮಕ್ಕಳ ಮೇಲಾಗಲಿ ನನ್ನ ಮಗನ ಮೇಲಾಗಲಿ ನಾನು ಆಸೆ ಪಡಲಿ. ದೇವರು ಇಟ್ಟಂಗೆ ಆಗುತ್ತೆ. ದೇವ್ರ ಚಿತ್ತ ಉದ್ದೇಶ ಏನಿದೆ ಅದು ನೆರವೇರಲ್ಪಡಲಿ ಅಂಥೇಳಿ ದೇವ್ರ ಮೇಲೆ ಹೇಳ್ತೀನಿ. ಮತ್ತು 3ನೇ ಮಗಳು ಈಗ 10ನೇ ವರ್ಷ ನನ್ನ ಮಗಳಿಗೆ 5th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಅವಳಿಗೆ ಹುಟ್ಟಿದಾಗಲಿಂದನೂ ಕಣ್ಣು ಕಾಣಿಸಲ್ಲ, ಎರಡೂ ಕಣ್ಣು ಕಾಣಿಸಲ್ಲ. ಮತ್ತು ಅನ್ಯ ಜನಗಳು ಅಂದರು, ಏನಪ್ಪ ನಿನ್ನ ಮಗಳಿಗೆ ಕಣ್ಣು ಕಾಣಿಸಲ್ಲ ಅಂದರು. ನಾನು 3 ಮಕ್ಕಳು ಹುಟ್ಟಿದ್ರು, 3 ಮಕ್ಕಳಿಗೆ ಕೂಡ ಒಂದೊಂದು ಪರಿಸ್ಥಿತಿ ಒಂದೊಂದು ಏನಾದರೂ ಒಂದು ಪ್ರಾಬ್ಲಮ್ ಇದೆ. ಆದರೂ ನೀವು ದೇವರ ಮೇಲೆ ನಂಬಿಕೆ ಬಿಡಲಿಲ್ಲ. ಓಕೆ, ಮುಂದೆ 3ನೇ ಮಗಳು ಕೂಡ ಚಿಕ್ಕ ಮಗಳು ಕೂಡ ಕಣ್ಣು ಕಾಣಿಸಲ್ಲ. ನಾನು ಅನೇಕ ಜನ ಹೇಳಿದ್ರು, ನೋಡಪ್ಪ ನಿನಗೇನೋ ನಿಮ್ಮದು ಮೊದಲು ಹೋಗ್ತಿದ್ರಲ್ಲ ದೇವ್ರುಗಳದು ಯಾವುದೋ ನಿಮಗೆ ಪರೀಕ್ಷೆ ಮಾಡ್ತಿದ್ದಾನೆ, ಆ ದೇವ್ರಿಗೆ ಅರಕೆ ಮಾಡಿರಿ, ಶಾಪ ಇದ್ದಾವೆ, ಅದಕ್ಕೆ ನಿಮ್ಮ ಮಕ್ಕಳು ಹಿಂಗಾಗಿರೋದು. ಹೋಗ್ರಿ ಆ ದೇವ್ರಿಗೆ ಹೋಗ್ರಿ, ನಿಮ್ಮ ಮನೆ ಹೋಗ್ರಿ, ಮನೆ ದೇವರಿಗೆ ಹೋಗಿ ಅರಕೆ ಮಾಡಿರಿ, ಅದು ಸಲ್ಸ್ರಿ ಅಂತಂದರು. ಇಲ್ಲ, ನಾನು ಹೇಳಿದೆ, ನಾನು ಸರ್ವಶಕ್ತನಾಗಿರ್ತಕ್ಕಂಥ ದೇವ್ರನ್ನ ನಂಬಿರೋದು, ಜೀವವುಳ್ಳ ದೇವರು ಯೇಸು ಸ್ವಾಮಿನೇ ನಾನು ನಂಬಿರೋದು. ನಾನು ಸತ್ರು ಬದುಕಿದ್ರು ಆತನಿಗೋಸ್ಕರನೇ ಜೀವಿಸೋದು. ನನ್ನ ಮಕ್ಕಳು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ನನ್ನ ಜೊತೆ ಶಾಶ್ವತವಾಗಿ ಇರ್ತಾರಂತ ನಾನು ಯೋಚನೆ ಮಾಡಲ್ಲ. ನಾನು ಸತ್ತರೆ ಎಲ್ಲಿಗೆ ಹೋಗ್ತೀನಿ ಅಂತೇಳಿ ಫಸ್ಟು ಅದು ತಿಳ್ಕೊಬೇಕು. ನನ್ನ ಮಕ್ಕಳಿಗೆ ದೇವರು ಇವಾಗ ಕಣ್ಣು ಕಾಣಿಸ್ತಿರ್ಬೋದು, ಆ ಮಕ್ಕಳಿಗೆ ದೇವ್ರ ಚಿತ್ತ ಏನಿದೆ, ಮುಂದೆ ಉದ್ದೇಶ ಏನಿಟ್ಟಿದ್ದಾನೋ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಅವರು ದೇವರು ಹುಟ್ಟಿಸಿದಾನಂದರೆ ಅವ್ರು ನಡೆಸ್ತಾನೆ. ನಾನು ಸರ್ವಶಕ್ತ ದೇವರು, ನನಗೆ ಗೊತ್ತಿದೆ, ದೇವ್ರ ಮೇಲೆ ನಂಬಿಕೆ ಇದೆ, ಅವ್ರಿಗೊಂದು ದಾರಿ ತೋರಿಸ್ತಾನಂತ ಅಂಥೇಳಿ ನಾನು ದೇವ್ರ ಮೇಲೆ ಒಂದು ಬಲವಾದ ನಂಬಿಕೆ ಇಟ್ಟಿದ್ದೀನಿ. ನೀವು ಆ ದೇವ್ರಿಗೆ ಹೋಗ್ರಿ, ಈ ದೇವ್ರಿಗೆ ಹೋಗ್ರಿ ಅಂದ್ರೆ ನಾನು ಹೋಗೋನಲ್ಲ. ನೀವು ಬೇಕಿದ್ರೆ ಯೇಸು ಸ್ವಾಮಿ ನಿಮ್ಗೆ ಕಂಡುಕೊಳ್ರಿ. ನೀವು ಯೇಸು ಸ್ವಾಮಿ ಸತ್ಯ ದೇವರ ಆ ದೇವರನ್ನು ನೀವು ತಿಳ್ಕೊಂಡು ನೀವು ಬರ್ರಿ, ಚರ್ಚಿಗೆ ಬಂದು ಆ ದೇವರನ್ನು ನೀವು ಆ ದೇವರನ್ನು ನೀವು ಕಂಡುಕೊಳ್ಳಿ. ನಿಮಗೆ ಆಗುವಂಥ ಆನಂದ ಸಂತೋಷ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ರಿ. ನನ್ನ ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ನನ್ನ ಮಕ್ಕಳು ಆ ದೇವರು ಹುಟ್ಟಿಸಿದಾನೆ, ದೇವರು ಕೈ ಬಿಡಲ್ಲ ಅಂತ ಬೈಬಲಲ್ಲಿ ಹೇಳಲ್ಪಟ್ಟಿದೆ. ನಮ್ಮ ಬೈಬಲಲ್ಲಿ ನನ್ನನ್ನು ನಂಬಿದವರನ್ನು ಒಬ್ಬರನ್ನು ತೊರೆದು ಬಿಡುವುದಿಲ್ಲ, ನನ್ನ ನಂಬಿದವರು ಒಬ್ಬರಾಗಲಿ ನಾಶ ಆಗುವುದಿಲ್ಲ ಅಂತ ದೇವರು ಬೈಬಲಲ್ಲಿ ವಾಕ್ಯಗಳಲ್ಲಿ ಹೇಳಲ್ಪಟ್ಟಿದೆ. ಹಂಗಾಗಿ ನಾನು ದೇವರನ್ನು ನಂಬ್ತೀನಿವನ ಈ ಹೊರಗಡೆ ಇರುವಂಥ ಅನ್ಯ ದೇವರುಗಳನ್ನು ನಂಬಕ್ಕೆ ಇಷ್ಟಪಡಲ್ಲ. ಯಾಕಂತ ಸಕಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು, ನನ್ನನ್ನು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಯೇಸು ಸ್ವಾಮಿ ಒಬ್ಬನೇ. ದೇವರು ಒಬ್ಬನೇ, ಹಲವು ನಾಮಗಳಂತ ಹೇಳ್ತಾರೆ, ಆದರೆ ಯೇಸು ಸ್ವಾಮಿ ಒಬ್ಬನೇ ಅಂತ ನಾನು ಇವತ್ತು ಹೇಳ್ತೀನಿ. ಯೇಸು ಸ್ವಾಮಿ ಬಿಟ್ಟರೆ ಈ ಲೋಕದಲ್ಲಿ ಪಾಪ ನಿವಾರಣೆಗಳು ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ನಾನು ಬೈಬಲಲ್ಲಿ ತಿಳ್ಕೊಂಡಿರೋದ್ರಿಂದ ಬೈಬಲನ್ನೇ ಫಾಲೋ ಮಾಡ್ತೀನಿ. ಯೇಸುಗಾಗೆ ಜೀವಿಸ್ತೀನಿ. ನನ್ನ ಮಕ್ಕಳು ಹಂಗಾದರು, ಈ ಮಕ್ಕಳು ಹಿಂಗಾದರು ಅಂತ ಯೋಚನೆ ಮಾಡಲ್ಲ, ಚಿಂತೆ ಮಾಡಲ್ಲ. ಮತ್ತು ಈಗ ನಿಮ್ಮ ಮಗನಿಗೆ ಶುಗರ್ ಇನ್ನೂ ಸಹ ಆಗಿದೆಯಾ? ದೇವರು, ನಾನು ನಂಬಿರತಕ್ಕಂಥ ದೇವರು ನನ್ನ ಕೊನೆಗೆ ಕೈ ಬಿಡಲಿಲ್ಲ. ಯಾಕಂತ ನೋಡ್ರಿ, ಸುಮಾರು ಫಸ್ಟ್ 10th ಕ್ಲಾಸ್ವರೆಗೂ ಅವನಿಗೆ ಶುಗರ್ ಬಂದುಬಿಟ್ಟು 600 700ವರೆಗೂ ಇರ್ತಿತ್ತು. ನಾನು ಬಲವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ, ದೇವರೇ ನಿನ್ನ ಚಿತ್ತ ಏನಿದೆ, ನನ್ನ ಮಗ ನಾರ್ಮಲಾಗಿರಬೇಕು, 4 ಜನ ಮತ್ತು ನನ್ನ ಮಗನು ಬದುಕಬೇಕು ಅಂತ ಪ್ರೇಯರ್ ಮಾಡಿದೆ. ದೇವರು 2011ರಲ್ಲಿ ನನಗೆ ದೇವರು ಒಂದು ವಿಶೇಷವಾದ ಒಂದು ಮಹಿಮೆ, ನನ್ನ ಮಗನಿಗೆ ರಕ್ಷಣೆ ಒಂದು ಕೃಪೆಯನ್ನು ಕೊಟ್ಟ. ಏನಂದರೆ ಬ್ಲಡ್ ಚೆಕಪ್ ಮಾಡಿಸಿದ್ವಿ, ನನ್ನ ಮಗನಿಗೆ ಪೂರ್ತಿ ನಾರ್ಮಲ್ ಇದೆ, 110 ಇದೆ. 2011ರಿಂದ 12 ಮುಗಿಯೋವರೆಗೂ ಇವತ್ತಿನವರೆಗೂ ನನ್ನ ಮಗ 110ರಲ್ಲೇ ಶುಗರಲ್ಲಿದ್ದಾನೆ. ನನ್ನ ಮಗ ಮೊದಲು ಅನ್ನ ತಿಂತಾ ಇರಲಿಲ್ಲ, ಒಂದು ಸ್ವೀಟ್ ತಿಂತಾ ಇರಲಿಲ್ಲ. ನನ್ನ ಮಗನ ನೋಡಿ ನಾವು ಎಷ್ಟೋ ಸಂಕಟ ಪಡ್ತೀವಿ. ಯಾಕಂದರೆ ಮಕ್ಕಳಂದರೆ ಚಾಕ್ಲೇಟು ಸ್ವೀಟು ತುಂಬ ಇಷ್ಟ. ಅಂಥದ್ರಲ್ಲಿ ದೇವರೇ ನನ್ನ ಮಗನಿಗೆ ಈ ಭಾಗ್ಯನ ಕಳೆದಲ್ಲ ಅಂದ್ಕೊಂಡೆ. ಆದರೆ ದೇವರು 2011ರಲ್ಲಿ ನನ್ನ ಮಗನಿಗೆ ಪ್ರತಿಯೊಂದು ತಿನ್ನಲಿಕ್ಕೆ ಕೃಪೆ ಕೊಟ್ಟರು. ಪ್ರತಿಯೊಂದು
ಇವತ್ತು ಅವ್ನು ಮುದ್ದೆನೇ ತಿನ್ನಲ್ಲ, ಬರೀ ಅನ್ನ ತಿಂತಾನೆ, ಬರೀ ರೈಸ್, ಸ್ವೀಟ್ ತಿಂತಾನೆ. ಮನೇಲಿ ಸ್ವೀಟ್ ಏನು ಮಾಡ್ತಾವೆ ಎಲ್ಲ ತಿಂತಾನೆ. ದೇವ್ರು ನನಗೆ ಸ್ತೋತ್ರ ಮಾಡಿ, ದೇವರೇ ನೀನು ಇದೆಯಾ ದೇವ್ರೆ, ನನ್ನ ಮಗನಿಗೆ ಇಷ್ಟು ನಾರ್ಮಲ್ ತಂದಿದ್ದಿ, 700-800 ಶುಗರ್ ಇದ್ದರೆ ಮನುಷ್ಯನ ಬದುಕಲ್ಲ ಅಂತ ಡಾಕ್ಟ್ರೇ ಹೇಳಿದರು. ಕಿಡ್ನಿ ಸ್ಟೋನ್ ಆಗಿತ್ತು ಮಗನಿಗೆ. ಬೆಂಗಳೂರಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಸುಮಾರು 3 ತಿಂಗಳು ಹಾಸ್ಪಿಟ್ಲೇ ಇದ್ದೀವಿ, ನಾನು ನಮ್ಮ ಮನೆಗೆ 3 ತಿಂಗಳು ಅಲ್ಲೇ ಇದ್ವಿ. ದೇವ್ರು ಕೈ ಬಿಡಲಿಲ್ಲ. ಆದರೆ ನಾನಿವತ್ತು ದೇವರಿಗೆ ಕೋಟಿ ಸ್ತೋತ್ರ ಹೇಳ್ತೀನಿ. ಯಾಕಂದರೆ ಇವತ್ತಿನ ದಿವಸ ಒಬ್ಬ ಶುಗರ್ ಪೇಷೆಂಟು ಸ್ವೀಟ್ ತಿನ್ನಬಾರ್ದು ಅಂತ ಹೇಳ್ತಾರೆ ಡಾಕ್ಟ್ರು. ಆದರೆ ಇವತ್ತು ನನ್ನ ಮಗ ಏನೆಲ್ಲ ತಿಂದು ಏನು ಸ್ವೀಟ್ ತಿಂದರೂ ಕೂಡ ಆರೋಗ್ಯವಾಗಿದ್ದಾನೆ. ಬರೀ 110 ಶುಗರ್. ಅಂಥದ್ರಲ್ಲಿ ದೇವರು ನನಗೆ ವಿಶೇಷ ಒಂದು ಅದ್ಭುತವಾಗಿ ಮಾಡಿದ್ದಾನೆ. ಅದಕ್ಕೆ ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತೀನಿ. ನನಗೆ ದೇವರು ಈ ಕುಡಿಯೋದು ಇವೆಲ್ಲ ಬಿಡಿಸಿ ನನ್ನ ಕುಟುಂಬವನ್ನು ಸಂತೋಷವಾಗಿ ಅಂದರೆ ಹೇಳಲಾರಷ್ಟು ಸಂತೋಷವಾಗಿ ದೇವರು ನಾನು ಇಟ್ಟಿದ್ದಾರೆ. ಓಕೆ, ನಿಮ್ಮ ಅಂದರೆ ನೀವು ರಕ್ಷಣೆ ಹೊಂದುವ ಸಮಯದಲ್ಲಿ ನಿಮಗೆ ನಿಮ್ಮ ತಮ್ಮ ಬಂದು ಸ್ವಾರ್ಥ ಸಾರಿದ್ರು. ಈಗ ಆ ಸಮಯದಲ್ಲಿ ನೀವು ಕ್ರಿಸ್ತನ ಅಂಗೀಕಾರ ಮಾಡ್ಕೊಂಡ್ರಿ, ನಿಮ್ಮ ಮಿಸ್ಸಸ್ ಅವರು ಒಪ್ಕೊಂಡ್ರ? ನಿಮ್ಮ ಹೆಂಡತಿ ಮದುವೆಯಾಗಿ ಆಗದೆ 1 ವರ್ಷ ಆಗಿತ್ತು ಅಷ್ಟೇ. 1 ವರ್ಷ ಅವ್ರು ಒಪ್ಕೊಂಡ್ರು, ಅವ್ರು ಸಹ ಬಂದರು ಪ್ರೇಯರ್ಗೆ. ಒಪ್ಕೊಂಡ್ರು. ಓಕೆ, ಅದರ ನಂತರ ನಿಮ್ಮ ಕುಡಿಕದ ಚಟ ಕೂಡಲೇ ಬಿಟ್ಟು ಹೋಯ್ತು? ಕೂಡಲೇ ಇಲ್ಲ. ನಾನು ಸುಮಾರು ದಿನಗಳಿಂದ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಬಂದೆ. ದೇವರೇ, ಯಾಕಂದರೆ ಇದು ಒಂದು ಚಟ, ಕುಡಿಯೋದು ಒಂದು ಚಟ ಅಂದರೆ ಯಾವ ಮನುಷ್ಯನಾಗಲಿ ಬೇಗ ಬಿಟ್ಬಿಡಂದ್ರೆ ಬಿಡೋಕ್ಕೆ ಸಾಧ್ಯತೆ ಇಲ್ಲ. ಆದರೆ ಯೇಸು ಸ್ವಾಮಿ ನಾವು ಕಂಡು ಯೇಸು ಸ್ವಾಮಿ ಬಳಿಗೆ ಬಂದು ಆಲಯಕ್ಕೆ ಬರ್ತಾ ಹೋಗ್ತಾ ಇದ್ದು ಪ್ರಾರ್ಥನೆಗಳು ಮಾಡ್ತಾ ದೇವರು ಒಂದೊಂದೇ ಬಿಡಿಸುತ್ತಾ ಬಂದ ದೇವರು. ಕುಡಿಯೋದನ್ನು ಬಿಡಿಸ್ತಾ, ಬೀಡಿ ಸಿಗರೇಟ್ ಸೇದೋದನ್ನು ಬಿಡಿಸ್ತಾ, ಮತ್ತು ಗುಟ್ಕ ಹಾಕೋದು ಇಂಥವೆಲ್ಲ ಕೆಟ್ಟ ಕಾರ್ಯಗಳೆಲ್ಲ ಬಿಡಿಸ್ತಾ. ಆಗ ದೇವ್ರಿಗೆ ಹೇಳಿದೆ, ದೇವರೇ ನಿನ್ನಿಂದ ಎಲ್ಲ ಸಾಧ್ಯ. ಅನೇಕ ಜನರು ಈ ಭೂಲೋಕದಲ್ಲಿ ಕುಡಿದು ಮತರಾಗಿ ಕೆಳಗತ್ತೆ ಸಂಸಾರನ ಸಾಗದೆ ಅನೇಕ ಕಷ್ಟಗಳು ಹಿಂಸೆಗಳು ಕೊಡ್ತಾ ಹೆಂಡತಿ ಮಕ್ಕಳಿಗೆ ಅನೇಕ ಜನ ಬೀದಿ ಪಾಲಾಗಿದ್ದಾರೆ. ಇಂಥದ್ರಲ್ಲಿ ದೇವರೇ ನನ್ನ ತಮ್ಮ ನನಗೆ ಸುವಾರ್ತೆ ಸಾರಿ ನಾನು ಇವತ್ತಿನ ದಿವಸ ನಿನ್ನ ಸಮ್ಮುಖದಲ್ಲಿ ನಿನ್ನ ಸಮ್ಮುಖಕ್ಕೆ ಬರೋದಕ್ಕೆ ನನಗೆ ಒಂದು ಸಹಾಯ ಮಾಡಿದ್ದೇನೆ. ನೀನು ಅವನ ಮುಖಾಂತರ ನನಗೆ ಒಂದು ದಾರಿ ತೋರಿಸಿದ್ದಕ್ಕಾಗಿ ದೇವರಿಗೆ ನಿನಗೆ ಒಂದು ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಂತೇಳಿ ನಾನು ಹೇಳಿದೆ. ಆಗ ಆವತ್ತಿನಿಂದ ಇವತ್ತಿನವರೆಗೂ ದೇವರು ನನ್ನ ವಿಶೇಷವಾಗಿ ನಡೆಸ್ಕೊಂಡು ಕಾಪಾಡ್ಕೊಂಡು ಬಂದಿದ್ದಾನೆ. ನನಗೆ ಒಳ್ಳೆಯ ಒಂದು ಸಭಾ ಸೇವಕರನ್ನು ಕೊಟ್ಟಿದ್ದಾನೆ, ಆತ್ಮಿಕ ತಂದೆ ಕೊಟ್ಟಿದ್ದಾನೆ, ಆತ್ಮಿಕ ತಂದೆ ತಾಯಿ ಕೊಟ್ಟಿದ್ದಾರೆ, ಒಂದು ಸುಂದರವಾದ ಸಭೆಯನ್ನು ಕೊಟ್ಟಿದ್ದಾರೆ ದೇವರು. ಅನೇಕ ಜನಗಳ ಮಧ್ಯದಲ್ಲಿ ನಾನು ಒಬ್ಬ ಮನುಷ್ಯನಾಗಿ ಜೀವಿಸಲಿಕ್ಕಾಗಿ ದೇವರು ನನ್ನ ಆದುಕೊಂಡಿದ್ದಾನೆ. ಹಾಗಾಗಿ ದೇವರಿಗೆ ಒಂದು ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಇನ್ನೊಂದು ಇಚ್ಛೆ ಪಡ್ತೀನಿ, ನನ್ನಂತೆಯೇ ಅನೇಕ ಜನರು ಇದ್ದಾರೆ, ಅವರು ಸಹ ದೇವರನ್ನು ಕಂಡುಕೊಳ್ಳಿ ಅಂತೇಳಿ ಅಂಥ ಜನಗಳ ಮಧ್ಯದಲ್ಲಿ ನಾನು ಹೋಗ್ಬಿಟ್ಟು ದೇವರು ಯೇಸು ಸ್ವಾಮಿ ಮಾಡತಕ್ಕಂಥ ಅನೇಕ ಅದ್ಭುತ ಕಾರ್ಯಗಳನ್ನು ಅವ್ರ ಮುಂದೆ ಹಂಚ್ಕೊಳ್ಬೇಕು, ನಾನು ಅವರನ್ನು ಒಂದು ಸತ್ಯದ ಮಾರ್ಗದಲ್ಲಿ ನಡೆಸಬೇಕು ಅನ್ನೋದು ಒಂದು ಆಸೆ ಆಗಿದೆ. ಓಕೆ, ನಿಮ್ಮ ಸಹೋದರ ಅವರು ಕೂಡ ನಿಮ್ಮ ಕಡೆಗೆ ಕ್ರಿಸ್ತನ ಕಂಡುಕೊಂಡಿದ್ದಾರಾ? ನಿಮಗೆ ಸಹೋದರ? ನಾವು ಒಟ್ಟು 3 ಜನ ಅಣ್ಣ ತಮ್ಮಗಳು, ಒಬ್ಬ ಅಕ್ಕ ಇದ್ದಾರೆ, ಮತ್ತು 3 ಜನ ಒಬ್ಬ ಅತ್ತಿಗೆ, ಒಬ್ಬ ನಾದಿನಿ. ನಮ್ಮನ್ನು ಒಟ್ಟು ನಾವು ಟೋಟಲ್ ಫ್ಯಾಮಿಲಿ ಬಂದು ಒಂದು 13 ಜನ ಇದ್ದೀವಿ. ಟೋಟಲ್ ಫ್ಯಾಮಿಲಿ ಫುಲ್ ರಕ್ಷಣೆ ಹೊಂದಿದ್ದೀವಿ. ಈಗ ನಿಮ್ಮ ತಾಯಿ ಇದರಲ್ಲಿ ಮಕ್ಕಳಲ್ಲಿ ನೀವು ಮೊದಲು ರಕ್ಷಣೆ ಹೊಂದಿದ್ರಿ? ನೀವು ಮೊದಲು ರಕ್ಷಣೆ ಹೊಂದಿರಿ. ಈಗ ನಿಮ್ಮ ಜೀವಿತ ನೋಡಿ ಅವರು ಬದಲಾದ್ರ? ನಮ್ಮ ಜೀವಿತ ನೋಡಿ ಅವರು ಪರವಾಗಿಲ್ಲ, ನನ್ನ ತಮ್ಮನು ಇಂಥ ಕೆಟ್ಟ ಕಾರ್ಯಗಳಲ್ಲಿ ನಡ್ಕೊಂಡನು ಇಂಥ ಒಬ್ಬ ಒಳ್ಳೆ ಮನುಷ್ಯನಾಗಿದ್ದಾನಂದರೆ ಆತ ಯೇಸು ಸ್ವಾಮಿ ಒಂದು ಸರ್ವಶಕ್ತನು, ಆತನು ಎಲ್ಲ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ ಅಂತೇಳಿ ಒಬ್ಬೊಬ್ಬರ ಹಾಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದೊಂದೇ ಫ್ಯಾಮಿಲಿ ಮತ್ತು ನಾನು ಕಂಡ್ಕೊಂಡು, ಆಮೇಲೆ ನಮ್ಮ ಅಣ್ಣವ್ರು ಬಂದರು, ಆಮೇಲೆ ನಮ್ಮ ತಮ್ಮನವ್ರು ಬಂದರು, ನಮ್ಮ ತಾಯಿಯವರು ಬಂದರು. ಇವತ್ತಿನ ದಿವಸ ದೇವರನ್ನ ಕುಟುಂಬ ಸಮೇತವಾಗಿ ಎಲ್ಲರೂ ಆರಾಧಿಸ್ತಿದ್ದೇವೆ. ಓಕೆ, ಈಗ ನಿಮ್ಮ ಕುಟುಂಬ ಸಂಪೂರ್ಣವಾಗಿ ಆರಾಧನೆ ಮಾಡ್ತಾ ಇದ್ದಾರೆ? ಸಂಪೂರ್ಣವಾಗಿ. ನಿಮಗೆ ವಿರುದ್ಧವಾಗಿ ಮಾಟ ಮಾತ್ರ ಮಾಡ್ತೀರಂತ ನಿಮ್ಮ ಚಿಕ್ಕಮ್ಮ, ಅವರ ಹತ್ರ ನೀವು ಮಾತಾಡ್ಲಿಕ್ಕೆ ಹೋಗ್ತೀರಾ? ಹೋಗ್ತೀವಿ. ಯಾಕಂದರೆ ದೇವ್ರು ಹೇಳಿದ್ದಾನೆ, ತನ್ನ ವೈರಿಯನ್ನು ತನ್ನಂತೆಯೇ ಪ್ರೀತಿಸು ಅಂತ. ಹಂಗಾಗಿ ನಾವು ದೇವ್ರ ಮಕ್ಕಳು, ನಮಗೆ ತಿಳ್ಕೊಂಡಿರೋದ್ರಿಂದ ಯಾರನ್ನು ದ್ವೇಷಿಸೋಕ್ಕೆ ಇಷ್ಟಪಡಲ್ಲ. ಅವರು ನಮ್ಮ ತಾಯಿಯೇ ತಾನೇ, ಬೇರೆಯವರಲ್ಲ ಅಂತೇಳಿ ನಾವು ಮಾತಾಡ್ತೀವಿ. ಇವತ್ತು ಚೆನ್ನಾಗಿದ್ದೀವಿ. ಅವ್ರ ರಕ್ಷಣೆ ಹೊಂದಿದ್ದಾರೆ? ಅವ್ರು ರಕ್ಷಣೆ ಹೊಂದಿಲ್ಲ. ಅವರು ನಮ್ಮ ತಮ್ಮವರು ಇಬ್ಬರು ರಕ್ಷಣೆ ಹೊಂದಿದ್ದಾರೆ. ನಮ್ಮ ಚಿಕ್ಕಮ್ಮನ ಮಕ್ಕಳು, ಅವ್ರು ನಮ್ಮ ಚಿಕ್ಕಮ್ಮ ಒಂದು ರಕ್ಷಣೆ ಹೊಂದಿಲ್ಲ. ಸ್ವಾರ್ಥ ಸಾರಿದ್ವಿ. ಇವತ್ತಲ್ಲ ಅವರು ನಾಳೆ ದೇವರು ಕಂಡ್ಕೊಳ್ತಾರೆ. ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ? ಚೆನ್ನಾಗಿದೆ. ಈಗ ಸಂತೋಷವಾಗಿದ್ದೀವಿ. ಯಾವ ಜಗಳ ಇಲ್ಲ, ಏನೂ ಇಲ್ಲ, ಚೆನ್ನಾಗಿದೆ. ನಿಮ್ಮ ತಾಯಿ ಕೂಡ ಒಳ್ಳೆ ರೀತಿ ನೋಡ್ಕೊಂಡು ಚೆನ್ನಾಗಿದೆ. ಓಕೆ ಬ್ರದರ್. ಓಕೆ, ನೀವು ಈಗ ಲಾರಿ ಡ್ರೈವರ್ ಆಗಿದ್ರಿ, ರಕ್ಷಣೆ ಒಂದು ನೀವು ಏನು ಮಾಡ್ತಾ ಇದ್ದೀರಿ? ಈಗ ನಾವು ಈಗ ಡ್ರೈವರ್ ಕೆಲಸನೇ ಮಾಡ್ತಿದ್ದೀವಿ. ಡ್ಯೂಟಿ ರಜೆ ಇಳಿದಾಗ ಬಂದು ಇಲ್ಲಿ ಸೇವೆ ಮಾಡ್ಕೊಂಡಿರ್ತೀವಿ. ಡ್ಯೂಟಿ ಸೇವೆ ಮಾಡ್ತಾ ಇದ್ದೀರಾ?
ಆದರೆ ಮೊದಲ ಹ್ಯಾಬಿಟ್ ಇಲ್ಲ, ಹ್ಯಾಬಿಟ್ಸ್ ಏನೂ ಇಲ್ಲ. ಯಾಕಂದರೆ ನೀವು ಆಗ ತಾನೇ ಹೇಳಿದ ಡ್ರೈವರ್ನವರಿಗೆ ಎಲ್ಲ ಹ್ಯಾಬಿಟ್ಸ್ ಇದೆ. ದೇವರು ಅದೇ ನಾನು ಹೇಳ್ತೀನಿ, ದೇವರು ನಮ್ಮ ಸರ್ವಶಕ್ತನಾದ ದೇವರು. ನಾನು ಡ್ರೈವರ್ ಆಗಿ ಈಗ 18 ವರ್ಷ ಆಯಿತು. ನನಗೆ ಈಗ ಇವು ಹ್ಯಾಬಿಟ್ಸ್ ಬಿಟ್ಟು ಒಂದು 17 ವರ್ಷ ಆಯಿತು. 1 ವರ್ಷ ಅಷ್ಟೇ ನಾನು ಗಿಂಕೆಲ್ಲ ಮಾಡಿ ರಕ್ಷಣೆ ಒಂದು ಮೇಲೆ ಕೂಡ ನಾನು ಡ್ರಿಂಕಿಂಗು ಅವೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ತಿಳ್ಕೊಂಡೆ, ಸ್ವಲ್ಪ ದಿವಸ ಮಾಡ್ಕೊಂಡು ಆಮೇಲೆ ನಿಮಗೆ ಗೊತ್ತಾಯಿತು ಗೊತ್ತಾಯ್ತು, ಯಾಕೆಂದರೆ ಇದು ಶರೀರ ದೇವರ ಆಲಯ, ಇದನ್ನು ಕೆಡಿಸಬಾರ್ದು ಎಂಬುದಾಗಿ ನೀವು ಸತ್ಯ ಗೊತ್ತಾದ್ಮೇಲೆ ಅದೆಲ್ಲ ನೀವು ಬಿಟ್ಟುಬಿಟ್ರಿ. ದೇವ್ರು ನಿಮಗೆ ಬಿಡ್ಲಿಕ್ಕೆ ದೇವರು ನಿಮಗೆ ಸಹಾಯ ಕೂಡ ಮಾಡಿದರು. ಅದ ನಂತರ ನೀವು ತಗೊಳ್ಳಿಲ್ಲ. ಇಲ್ಲ. ಈಗ ನಿಮಗೆ ಬೇರೆಯವರಿಗೆ ಕೊಡುವಾಗ ಏನು ಹೇಳ್ತೀರಾ ಅವ್ರಿಗೆ? ನೀವು ಹೇಳ್ತಾರೆ ಅವರು, ಹೆಂಗಪ್ಪ ನೀನು ಡ್ರೈವಿಂಗ್ ಮಾಡ್ತೀಯ, ನಿದ್ದೆ ಕಟ್ತೀಯ, ಅಷ್ಟೊಂದು ಕಿಲೋಮೀಟ್ರ್ ಓಡಿಸ್ತೀಯ ಅಂತಾರೆ. ನಾನು ಹೇಳ್ತೀನಿ, ನೋಡಪ್ಪ ನಾನು ದೇವರು ಸರ್ವಶಕ್ತನಾದ ದೇವರು, ನಾನು ನೀವು ಜೊತೆಗೆ ಬರ್ತಾರೆ ಅವರು ಕೂಡ, ಏನಪ್ಪ ತಗೊಳಪ್ಪ ನೀನು ತಗೊಂಡು ಸಿಗರೇಟ್ ಬೀಡಿ ಸೇದು, ಒಂದು ಸಿಗರೇಟ್ ಸೇದು, ಬಾ ಲೈಟಾಗಿ ಎಣ್ಣೆ ಹೊಡೆಯೋಣ. ಇಲ್ಲ, ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ನೀನು ನಂಬು ಯೇಸು ಸ್ವಾಮಿನ. ನಾನು ಹೇಗಿದ್ದೀನಿ ನೀನು ಹಂಗೆ ಜೀವಿಸ್ತೀಯ ನೋಡು. ನಾನು ಇಷ್ಟು ಕಿಲೋಮೀಟ್ರ್ ಹೊಡೆದ್ರು ನಿಮ್ಮಂಗೆ ನಿಮ್ಮ ಜೊತೆಲೇ ಬರ್ತೀನಿ ತಾನೆ, ನನ್ನ ಜೊತೆಲಿ ನೀನು ಗಾಡಿ ಓಡಿಸ್ತಿದ್ದೆ ತಾನೆ. ನಾವೆಲ್ಲ ಲಾಂಗ್ ಟ್ರಿಪ್ಪೇ ಹೋಗೋದು, ಅವರು ಜೊತೆಲಿ ಬರ್ತಾರೆ, ಎಲ್ಲಂದ್ರಲ್ಲಿ ನಿಲ್ಲಿಸ್ತಾರೆ, ಕುಡಿತಾರೆ, ಎಣ್ಣೆ ಹಾಕ್ತಾರೆ, ಸಿಗರೇಟ್ ಹೊಡಿತಾರೆ. ನಾನು ಹೇಳ್ತೀನಿ, ನೀನು ಹೆಂಗೆ ಓಡಿಸ್ತೀಯಪ್ಪ ಅಂತಾರೆ. ಇಲ್ಲ, ನಾನು ದೇವ್ರು ಯೇಸು ಸ್ವಾಮಿ ನಂಬಿದ್ದೀನಿ, ದೇವ್ರನ್ನ ನಡೆಸ್ತಾನೆ, ಎಲ್ಲ ಬಿಡಿಸಿದ್ದಾನೆ. ನಾನು ಒಂದು ಕಾಲದಲ್ಲಿ ಮಾಡಿದ್ದೀನಿ, ಇಲ್ಲ ಅಂತೇಳಿ ಇವತ್ತು ಬಿಡಿಸಿದ್ದಾನೆ. ನಾನು ಎಷ್ಟು ಕಿಲೋಮೀಟ್ರ್ ಬೇಕಿದ್ದರೆ ನಿಮಗಿನ್ನ ಒಂದು 100 ಕಿಲೋಮೀಟ್ರ್ ಜಾಸ್ತಿ ಹೊಡಿತೀನಿ. ನಾನು ಹ್ಯಾಬಿಟ್ಸ್ ಏನೂ ಮಾಡಲ್ಲ, ಬರ್ರಿ ನೀವು ದೇವ್ರು ನಂಬ್ಕೊಳ್ರಿ ಅಂತ ಹೇಳ್ತೀನಿ. ಆದರೆ ದೇವ್ರು ಇವತ್ತಿನವರೆಗೂ ನೋಡಿರಿ, ಅನೇಕ ಜನಗಳು ಡ್ರೈವರ್ಗಳು ಕುಡಿದು ಕೂಡ ಬೀಡಿ ಸಿಗರೇಟ್ ಸೇದಿ ಗಾಡಿ ಓಡಿಸೋ ಅನೇಕ ತೊಂದರೆಗಳಿಗೆ ಆಕ್ಸಿಡೆಂಟುಗಳಾಗಿದೆ. ನಾನು ರಕ್ಷಣೆ ಹೊಂದಿದ ದಿನದಿಂದ ಇವತ್ತಿನವರೆಗೂ ಯಾವ ಒಂದು ಗಾಡಿಗೆ ಇವತ್ತಿನವರೆಗೂ ಟಚ್ ಇಲ್ಲ, ಒಂದು ರಿಮಾರ್ಕ್ ಇಲ್ಲ ನಂದು. ನಡೆಸ್ತಾ ಇದ್ದಾರೆ. ದೇವರು ಅದ್ಭುತವಾಗಿ ವಿಶೇಷವಾಗಿ ನಡೆಸಂಗಂದರೆ ಎಷ್ಟೋ ಕಿಲೋಮೀಟ್ರ್ ನಾನು ಸುಮಾರು 2-3 ಕಿಲೋಮೀಟ್ರು ನಿದ್ದೆ ಗಣ್ಣಲ್ಲಿ ಹೋಗಿ ಕಣ್ಣು ಮುಚ್ಕೊಂಡು ಹೋಗಿದ್ದೆ. ನಾನು ಆ ಪ್ರೇಯರ್ ಎಚ್ಚರಿಕಾದಾಗ ಹೇಳ್ತೀನಿ, ದೇವರೇ ನೀನು ನನ್ನ ಸಂಗಡ ಇದೆಯಾ, ನೀನು ಇರೋದ್ರಿಂದನೇ ನಾನು ಗಾಡಿ ಓಡಿಸ್ತಿರೋದು. ಯಾವ ಚಟ ಇಲ್ದಲೇ ಗಾಡಿ ಓಡ್ಸೋಕ್ಕೆ ಡ್ರೈವರಿಂದ ಸಾಧ್ಯನೇ ಇಲ್ಲ. ಆದರೂ ನೀನು ನನ್ನ ಜೊತೆ ಇರೋದ್ರಿಂದ ನಾನು ಯಾವ ಅಭ್ಯಾಸಗಳು ಮಾಡ್ದಲೇ ಇಷ್ಟು ಕಿಲೋಮೀಟ್ರ್ ಇಷ್ಟು ದೂರ ಕರ್ಕೊಂಡೋಗಿ ಕರ್ಕೊಂಬರ್ತಿದ್ಯಾ. ದೇವರೇ ನಿಮಗೆ ಸ್ತೋತ್ರ ಅಂತ ಎಷ್ಟೋ ಸರಿ ಹೇಳಿದ್ದೆ. ತುಂಬ ಸರಿ ಹೇಳಿ. ಓಕೆ, ಇದು ನೀವೀಗ ರಕ್ಷಣೆ ಹೊಂದಿಗೆ ಆಲಯಕ್ಕೆ ಬರ್ತಾ ಇದ್ದೀರಾ. ನಿಮಗೆ ಬಿಡುವಿರುವಂಥ ಸಮಯದಲ್ಲಿ ಅಥವಾ ನಿಮ್ಮ ಒಂದು ಡ್ಯೂಟಿಗೆ ರಜೆ ಇರುವಂಥ ಸಮಯದಲ್ಲಿ ನೀವು ಒಂದು ಸೇವೆಗೆ ಭಾಗಿಯಾಗ್ತಿದ್ದೀರಾ. ನೀವು ಯಾವ ರೀತಿ ಸೇವೆ ಮಾಡ್ತಾ ಇದ್ದೀರಿ, ಯಾವ ರೀತಿ ಸೇವೆಗೆ ಹೆಲ್ಪ್ ಮಾಡ್ತಾ ಇದ್ದೀರಾ? ಸೇವೆಯಲ್ಲಿ ಯಾವ ರೀತಿ ಹೆಲ್ಪ್ ಅಂದರೆ, ಇವಾಗ ನಮ್ಮ ಸೇವಕರು ಹಿಂಗೆ ಹಳ್ಳಿಗೆ ಹೋಗೋದು, ಇಂಥ ಜನದ ಮಧ್ಯದಲ್ಲಿ ಇಂಥ ಹಳ್ಳಿಲಿದ್ದಾರೆ, ಹೋಗಿ ಅವರಿಗೆ ಪ್ರಾರ್ಥನೆ ಮಾಡಿ ಬಂದರೆ ಹೋಗೋದು. ಇಲ್ಲ ಸಭೆಯಲ್ಲಿ ಏನಾರ ಕೆಲಸ ಕಾರ್ಯಗಳಿರ್ಬೋದು, ಸಭೆ ಅಂದಮೇಲೆ ಅನೇಕ ಕೆಲಸ ಕಾರ್ಯಗಳಿರ್ತವೆ, ಕೆಲಸ ಕಾರ್ಯಗಳು ಮಾಡೋದು, ಸೇವಕರಿಗೆ ಸಹಪಾಠಿಯಾಗಿ ಸೇವೆ ಮಾಡ್ಕೊಂಡಿದ್ದೀರಾ. ಓಕೆ, ಈಗ ನಿಮ್ಮ ಮಕ್ಕಳು ಏನು ಹೇಳ್ತಾರೆ ಈಗ? ಯಾಕೆಂದರೆ ಈಗ ಸ್ವಲ್ಪ ಬೆಳೆದು ಬಂದಿದ್ದಾರೆ. ಈಗ ಏನು ಹೇಳ್ತಾರೆ ಅವರಿಗೆ? ಯಾಕೆಂದರೆ ಅವರಿಗೆ ಕೊರತೆಗಳಿತ್ತು, ಕ್ರಿಸ್ತನ ಬಗ್ಗೆ ಅವ್ರಿಗೆ ಯಾವ ರೀತಿ ಆಸೆ ಇದೆ? ಇಲ್ಲ, ಅವರು ಹೇಳ್ತಾರೆ ನಮ್ಮ ಮಕ್ಕಳು, ನಾವು ಯೇಸು ಸ್ವಾಮಿ ಅಪ್ಪಾಜಿ ನೀವು ಯೇಸು ಸ್ವಾಮಿ ನಂಬ್ಕೊಂಡಿದ್ರೆ ಏನಾಗಿ ಹೋಗ್ತಿದ್ರೆ ಏನು ಕಥೆ, ಯೇಸು ಸ್ವಾಮಿ ನಂಬ್ಕೊಂಡಿದ್ರೆ ನಾವು ಒಳ್ಳೆ ಮಕ್ಕಳಾಗಿ ಜೀವಿಸ್ತಾ ಇದ್ದೀವಿ, ಇಲ್ಲಾಂದ್ರೆ ನಾವು ಏನಾಗ್ತಿದ್ವಿ ಅನ್ಕತ್ತು. ಈ ಕಾಲದಲ್ಲಿ ಗೊತ್ತೇ ಇದೆ, ಅನೇಕ ಜನ ಮಕ್ಕಳು ಈ ಚಿಕ್ಕ ವಯಸ್ಸಿಗೆ ಸ್ಟಾರ್ ಹಾಕೋದು, ಗುಟ್ಟಿಗೆ ಹಾಕೋದು, ಕುಡಿಯೋದು, ಬೀಡಿ ಸಿಗರೇಟ್ ಸೇದು, ತಂದೆ ತಾಯಿ ಮಾತುಗಳು ಕೇಳ್ದಂಗೆ ಅವಿದ್ಯರಾಗಿ ಪೋಲಿತನವಾಗಿ ತಿರುಗೋದು. ಆದರೆ ನಾವು ರಕ್ಷಣೆ ಹೊಂದಿರೋದ್ರಿಂದ ನಮ್ಮ ಮಕ್ಕಳು ಅಂಥ ಕಾರ್ಯಗಳಲ್ಲಿ ಭಾಗವಹಿಸ್ತಲೇ ದೇವರಿಗೆ ಒಬ್ಬ ನಂಬಿಕಸ್ಥರಾಗಿ ದೇವರ ಮಾರ್ಗದಲ್ಲಿ ಇರೋದು, ಆಲಯಕ್ಕೆ ಬರೋದು, ಹೋಗುವುದು, ಇದರಲ್ಲಿ ಪರಿಶುದ್ಧರಾಗಿ ಜೀವಿಸ್ತಿದ್ದಾರೆ. ಅದೇ ನಮಗೆ ಸಂತೋಷ. ನಿಮಗೆ ಖಂಡಿತ. ಅದರ ಕೊನೆಯದಾಗಿ ನಮ್ಮ ಆಸರ ಟಿ ವಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಆಶಾ ಟಿ ವಿ ವೀಕ್ಷಕರಿಗೆ ಹೇಳೋದಂದರೆ, ನಾವು ಇದುವರೆಗೂ ಆಶಾ ಟಿ ವಿಯವರು ನಮಗೆ ಒಂದು ಮಾತಾಡಲಿಕ್ಕೆ ದೇವರ ಬಗ್ಗೆ, ನಮ್ಮ ಜೀವಿತದ ಬಗ್ಗೆ, ವಿಶೇಷವಾಗಿ ನಮ್ಮ ಜೀವಿತದ ಬಗ್ಗೆ ಮಾತಾಡಲಿಕ್ಕೆ ಕೊಟ್ಟಂಥ ಸಮಯಕ್ಕಾಗಿ ಆಶಾ ಟಿ ವಿಯವರಿಗೆ ಒಂದು ಥ್ಯಾಂಕ್ಸನ್ನು ಹೇಳ್ತೇವೆ. ಮತ್ತು ನಾವು ನಮ್ಮ ಜೀವಿತ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತಿರಲಿಲ್ಲ. ಅದನ್ನು ತಿಳಿಯಪಡಿಸಿ ನಮ್ಮ ಜೀವಿತವು ಹೇಗೆ ಬದಲಾಗಿದೆಯೋ ಹಾಗೆ ನಿಮ್ಮ ಜೀವಿತಗಳು ಬದಲಾಗಿ ನೀವು ಒಂದು ಮನುಷ್ಯರಾಗಿ ಜೀವಿಸಬೇಕಂತೇಳಿ ಆ ಯೇಸು ಕ್ರಿಸ್ತನ ನೀವು ಕಂಡುಕೊಳ್ರಿ. ಆ ಯೇಸು ಸ್ವಾಮಿ ಮಾಡಿದಂಥ ನಮಗೂ ಮಾಡಿರ್ತಕ್ಕಂಥ ಅನೇಕ ಉಪಕಾರಗಳು ನಿಮಗೂ ನಿಮ್ಮ ಕುಟುಂಬಕ್ಕೆ ಮಾಡಲಂತೇಳಿ ಯೇಸು ಸ್ವಾಮಿ ನಾಮದಲ್ಲಿ ಬೇಡ್ಕೊಳ್ತೀನಿ. ತುಂಬ ಧನ್ಯವಾದಗಳು ಬ್ರದರ್. ನಿಮಗೆ ದೇವರು ನಿಮ್ಮನ್ನು ಹೇಳೋಕೆ ಆಶೀರ್ವಾದ ಮಾಡಲಿ. ಇನ್ನೂ ಕೂಡ ನೀವು ಕ್ರಿಸ್ತನ ಸೇವೆಯಲ್ಲಿ ಕೂಡ ಒಂದು ಬಲವಾದ ಸಾಕ್ಷಿಯಾಗಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಕುಟುಂಬ ಕೂಡ ದೇವರು ಆಶೀರ್ವದಿಸಲಿ ನಾವು ಪ್ರಾರ್ಥಿಸ್ತೇವೆ. ತಿರುಗೊಂದಾದ್ಮೇಲೆ ಧನ್ಯವಾದ ಸಲ್ಲಿಸ್ತೇನೆ. ಪ್ರಿಯ ವೀಕ್ಷಕರೇ, ಸಹೋದರ ನಾಗರಾಜ್ ಇವರೊಂದು ಅದ್ಭುತ ಸಾಕ್ಷಿಯನ್ನು ಕೇಳಿದಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡಿರಿ ಎಂಬುದಾಗಿ. ಇವರು ಕೂಡ ಆ ಯೇಸು ಕ್ರಿಸ್ತನ ಪ್ರೀತಿಯನ್ನು ಸವಿದು ನೋಡಿದರು. ಅದನಂತರ ಅವರಿಗೆ ಅನೇಕ ಕಷ್ಟಗಳು ಬಂತು.
ಅವ್ರ ಮಕ್ಕಳ ವಿಷಯದಲ್ಲಿ ಕೂಡ ಅವರು ತುಂಬ ಒಂದು ಹಿಂಸೆಯನ್ನು ಅನುಭವಿಸಿದ್ರು, ತುಂಬ ನೋವುಗಳು ಅನುಭವಿಸಿದರು. ಯಾಕೆಂದರೆ ಆ ರೋಗದಿಂದ ಮಕ್ಕಳೆಲ್ಲ 3 ಮಕ್ಕಳು ಕೂಡ ಒಂದೊಂದು ರೀತಿಯ ತೊಂದರೆ ಬಳಲ್ತಿದ್ರು. ಆದರೆ ಅನೇಕ ಜನರು ಹೇಳಿದರು, ನೀನು ಯಾಕೆ ಯೇಸುವನ್ನು ನಂಬಿದಿ, ನಿನಗೆ ಬೇಡ, ನೀನು ತಿರುಗಿ ನಮ್ಮ ಮೊದಲದಕ್ಕೆ ಹಿಂದಿರುಗಿ ಬಾ, ನೀನು ಮೊದಲೇ ಮಾಡ್ತಿದ್ದ ಅದೇ ಕಾರ್ಯಗಳು ನೀನು ಮಾಡು ಎಂಬುದಾಗಿ ಅನೇಕರು ಹೇಳಿದರು. ಆದರೆ ಇವರು ಒಂದು ಮಾತು ಹೇಳಿದರು, ನಾನು ಅದೆಲ್ಲ ಮಾಡೋದಾದರೆ ನಾನು ಪರಲೋಕ ರಾಜ್ಯನ ಕಳ್ಕೊಳ್ತೇನೆ. ನಾನು ಯೇಸುಸ್ವಾಮಿ ಹಿಂತಿರುಗಿ ಹೋಗುವಂಥದ್ದು ಈ ಲೋಕದ ಆಸೆನ ಹುಡುಕೊಂಡಲ್ಲ, ಲೋಕದ ಐಶ್ವರ್ಯ ಹುಡುಕೊಂಡು ನಾನು ಹೋಗ್ತಾ ಇಲ್ಲ, ನಾನು ಹೋಗ್ತಿರುವಂಥ ಪರಲೋಕ ರಾಜ್ಯಕ್ಕಾಗಿ. ಯಾಕೆಂದರೆ ನಾನು ಇವತ್ತೊಂದು ವೇಳೆ ಈ ಮಕ್ಕಳಿಗೋಸ್ಕರ ನಾನು ಈ ಯೇಸುಸ್ವಾಮಿಯನ್ನು ಬಿಡೋದಾದರೆ ನಾನು ನಿತ್ಯ ಜೀವನ ಕಳ್ಕೊಳ್ತೇನೆ, ಅದನ್ನು ಕಳ್ಕೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ ಎಂಬುದಾಗಿ ಅವರು ಸ್ಥಿರವಾಗಿ ನಿಂತರು ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಂಥ ಸಮಯದಲ್ಲಿ, ನೋವುಗಳು ಬರುವಂಥ ಸಮಯದಲ್ಲಿ, ಹಿಂಸೆಗಳು ಬರುವ ಸಮಯದಲ್ಲಿ, ವೇದನೆಗಳ ಸಮಯದಲ್ಲಿ ಕ್ರಿಸ್ತನನ್ನು ಅಗಲಿ ಹೋಗುವುದಲ್ಲ ಪ್ರಿಯರೇ. ಯೇಸುಸ್ವಾಮಿ ಹೇಳಿದರೆ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಆದರೆ ನಾನು ಅದನ್ನು ಜಯಿಸಿದ್ದೇನೆ. ಆ ಜಯವಿರೋಂಥ ಕರ್ತನ ಮುಟ್ಟಿಗೆ ಇರಬೇಕಾದ್ರೆ ನಾವೆಲ್ಲವನ್ನು ಮಾಡಲಿಕ್ಕೆ ಶಕ್ತರಾಗಿದ್ದೇವೆ ಪ್ರಿಯರೇ. ನಾವು ಆತನೊಂದಿಗೆ ನಿಲ್ಲುವುದಾದರೆ ಆತ ನಮ್ಮನ್ನು ಬಲಪಡಿಸ್ತಾನೆ ಪ್ರಿಯರೇ. ಆ ನಿತ್ಯ ಜೀವವನ್ನು ಹಿಡ್ಕೊಂಡು ನಾವು ಮುಂದೆ ಹೋಗುವ. ನೀವು ಕೂಡ ಒಂದು ವೇಳೆ ಕ್ರಿಸ್ತನ ಕಂಡುಕೊಳ್ಳದೇ ಇರುವಂಥ ವ್ಯಕ್ತಿಯಾಗಿರೋದಾದರೆ ಆತನ ನಂಬಿಕೆ ಇಡಿ, ಆತ ನಿಮ್ಮ ಜೀವಿತ ಮಾರ್ಪಡಿಸಲಿಕ್ಕಿದ್ದಾನೆ. ಇನ್ನೊಂದು ಸಾಕ್ಷಿಯಲ್ಲಿ ಇನ್ನೊಂದು ವ್ಯಕ್ತಿ ಮೂಲಕ ನಿಮ್ಮನ್ನು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.